ನನ್ ಮಗನ್ ನಾನು IAS ಮಾಡ್ಸೋಣ ಅಂತಿದ್ದೀನಿ. ಏಯ್ ಫೂಲ್, ನನ್ನ ಮಗನ ನಾನು MCAನೇ ಮಾಡ್ಸೋದು ಮೇಡಮ್. ರಾಖಿಗೆ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾನೆ ಹೇಳಿದ್ದೀರಾ? ನೀವು ನಿಮ್ ಮಗನ್ನ ಏನ್ ಓದಿಸ್ಬೇಕು ಅಂತಿದ್ದೀರಾ? ಓದೋನವನು, ಎಕ್ಸಾಮ್ ಬರೆಯೋದವನು, ಅವನ್ಗೇನ್ ಇಷ್ಟನೋ ಅದನ್ನೇ ಮಾಡ್ತಾನೆ. ಅವನಿಗೆ ಪ್ರೋತ್ಸಾಹ ಕೊಡೋದಷ್ಟೇ ನನ್ ಕೆಲ್ಸ. ನನಗೆ 2 ಮಕ್ಳಿದ್ರು. ಮೊದಲನೇ ಅವನ ನಿಮ್ಮ ಹಾಗೆ ಸ್ಟ್ರಿಕ್ಟ್ ಆಗಿ ಬೆಳ್ಸಕ್ ಹೋಗಿ ಕಳ್ಕೊಂಡ್ಬಿಟ್ಟೆ. ಈಗ ಬುದ್ಧಿ ಬಂತು. ಕಳ್ಕೊಂಡ್ಮೇಲೆ ಬುದ್ಧಿ ಕಲ್ಸೋಕೆ ನಿಮ್ಗಿರೋದು ಒಬ್ನೇ ಮಗ. ನಿಮ್ಗೆ ಇಷ್ಟವಾದದನ್ನೇ ಓದಿಸಿ, ಆದ್ರೆ ಬಲವಂತ ಮಾಡ್ಬೇಡಿ. ಸ್ಟ್ರಿಕ್ಟ್ ಮಾಡಿ ತಪ್ಪಲ್ಲ, ಆದ್ರೆ ನೆಗ್ಲೆಕ್ಟ್ ಮಾಡ್ಬೇಡಿ. ನಾವು ನಮ್ಮ ಮಗನ ನೆಗ್ಲೆಕ್ಟ್ ಮಾಡ್ತಿದೀವಿ ಅಂತ ನಿಮ್ಗೆ ಯಾಕೆ ಡೌಟ್ ಬಂತು? ನಮ್ಮ ಮಗನಿಗೋಸ್ಕರ ತಿಂಗಳಿಗೆ ಎಷ್ಟು ಖರ್ಚು ಮಾಡ್ತಿದೀವಿ ಅಂತ ನಿಮ್ಗೆ ಗೊತ್ತಾ? ಒಂದು ಮಗುನ ಅಮ್ಮ ನೋಡ್ಕೊಳ್ಳೋದಕ್ಕೂ ಆಯಾ ನೋಡ್ಕೊಳ್ಳೋದಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ ಮೇಡಮ್. ನೀವು ನಿಮ್ಮ ಮಗನಿಗೆ ಖರ್ಚು ಮಾಡ್ತಿರಲ್ಲ ಹಣ, ಅದು ಆಯಾ ಕೆಲಸ ಮಾಡುತ್ತೆ. ನೀವು ಆಯಾಗೆ ಸಂಬಳ ಕೊಡ್ತಿರಲ್ಲ, ಆದ್ರೆ ಹೆಸರೇ ನೆಗ್ಲಿಜೆನ್ಸಿ. ರಾಕಿ, ನಿನ್ ಹತ್ರ ಮಾತಾಡ್ಬೇಕು. ನಮ್ಮ ಮೊದಲನೇ ಭೇಟಿಲಿ ಏನಾಯ್ತು? ನನಗ್ ನಿನ್ ಮೇಲೆ ಲವ್ ಆಯ್ತು. ಅಲ್ಲ, ನಾನ್ ನಿನ್ನ ಲವ್ ಮಾಡಲ್ಲ ಅಂತ ಹೇಳ್ದೆ. ನಾನ್ ಹೇಳಿದಕ್ಕೆ ಈ ಕೊನೆ ಭೇಟಿಲು ಅದೇ ಆಗ್ಬೇಕು. ಇದು ಯಾರು ಹೇಳಿದಕ್ಕೆ? ಹೇಳು ಉಷಾ, ಈ ರೋಮಿಯಾಗೆಲ್ಲ ಹೇಳು. ನಮ್ಮಿಬ್ಬರು ಮದುವೆಗೆ ಮನೇಲಿ ಒಪ್ಕೊಂಡಿರೋದು, ನಮ್ಮ ಮದುವೆ ಫಿಕ್ಸ್ ಆಗಿರೋದು ಎಲ್ಲ ಬಿಡಿಸಿ ಹೇಳು ಪಾಪ. ವಿ ಆರ್ ಗೋನ್ ಟು ಬಿ ದ ಬೆಸ್ಟ್ ಕಪಲ್, ಯು ನೋ. ನಿಮಗ್ ನೆನಪಿದ್ಯಾ, ನಿಮ್ ಮಗ ನಿಮ್ಗೆ ಮಾರ್ಕ್ಸ್ ಕಾರ್ಡ್ ತೋರ್ಸಕ್ ಬಂದಾಗ ನೀವದನ್ನ ನೋಡ್ಲಿಲ್ಲ. ನೀವದನ್ನ ನೋಡ್ಬೇಕಾಗಿತ್ತು ಸರ್. ಆಗ ನಿಮ್ಗೆ ತುಂಬಾ ಸಂತೋಷ ಆಗಿರೋದು. ಯಾಕಂದ್ರೆ ಆ ಸೆಮಿಸ್ಟರ್ ಅಲ್ಲಿ ನಿಮ್ಮ ಮಗ ಇಡೀ ಕಾಲೇಜ್ಗೆ ಫಸ್ಟ್ ಬಂದಿದ್ದ. ಇವತ್ತು ರಾಖಿ ಕಾಲೇಜಲ್ಲಿ ನಾಟಕ ಇದೆ, ನಿಮಗ್ ಗೊತ್ತಾ? ಇಂಥ ಸಮಯದಲ್ಲಿ ನೀವಲ್ಲಿ ಹೋಗಿ ಪ್ರೋತ್ಸಾಹ ಕೊಡ್ಬೇಕು. ನಿಮ್ಮನ್ನಲ್ಲಿ ಹೋಗಿ ಅಂತ ಹೇಳೋಕೆ ನಾನ್ ಯಾರು? ಪಾಪ ನಿಮ್ಮಿಬ್ಬರಿಗೂ ಯಾವ ಇಂಪಾರ್ಟೆಂಟ್ ಮೀಟಿಂಗ್ ಇದೆಯೋ ಏನೋ. ನಿಮ್ ಮಗನಿಗೆ ಪ್ರೀತಿ ಕೊರತೆ ಇದೆ ಅಂತ ಗೊತ್ತಾಯ್ತು. ಅದನ್ನ ತಿಳಿಸಿ ಹೇಳೋದು ನನ್ನ ಕರ್ತವ್ಯ ಅನಿಸ್ತು. ಯಾರೋ ಬೀದಿಲ್ ಹೋಗೋಳು ಬುದ್ಧಿ ಹೇಳ್ತಿದ್ದಾಳೆ ಅಂತ ಅನ್ಕೋಬೇಡಿ. ನನ್ನ ಮಗನ ಸ್ನೇಹಿತ ಅಂದ್ಮೇಲೆ ನನಗೂ ಮಗ ಇದ್ದ ಹಾಗೆ. ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ. ನನಗೇನಾದ್ರೂ ಪರವಾಗಿಲ್ವಾ? ಉಷಾ, ಬಾ ಹೋಗೋಣ ಬಾ. ವಿಶು, ವಿಶು ಬಿಡು, ವಿಶು ಬಿಡು, ವಿಶು. ರಾಕಿ ನಮ್ಗೋಸ್ಕರ ಹೊರಟಾಡ್ತಿದ್ದಾನೆ. ಇಲ್ಲಿದ್ರೆ ನನ್ನ ಹೊಡೆದು ಸಾಯಿಸ್ಬಿಡ್ತಾರೆ. ನಮ್ಗೆ ಬೇಕಾಗಿರೋದು ಇವನಲ್ಲ, ಅಲ್ಲಿ ಹೋಗ್ತಾನಲ್ಲ ಅವನು.